ಎಲ್ಲ ಪ್ರೀತಿಯ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅಂದರೆ KSEAB ಬೋರ್ಡ್ನಿಂದ 2024-25ನೇ ಸಾಲಿನ 10ನೇ ತರಗತಿ ಹಾಗೂ ದ್ವಿತೀಯ PUCಯ ಪರೀಕ್ಷೆ 1ರ ಅಂತಿಮ ವೇಳಾಪಟ್ಟಿಯನ್ನು ಪ್ರಕಟಿಸಲಾಗಿದೆ. ದಿನಾಂಕ 10/1/2025ರಂದು. ಈ ಒಂದು ಪ್ರಕಟಣೆಯಲ್ಲಿ ಪರೀಕ್ಷೆ 1ರ ವೇಳಾಪಟ್ಟಿಯನ್ನು ಒಂದು ಅಂತಿಮ ದಿನಾಂಕ ಹಾಗೂ ಅಂತಿಮ ವೇಳಾಪಟ್ಟಿಯನ್ನು ಇಲ್ಲಿ ನೀಡಲಾಗಿರುತ್ತೆ. ನೋಡಿ, ಈ ಒಂದು ಪರೀಕ್ಷೆ 1ರ ಏಪ್ರಿಲ್, ಮಾರ್ಚ್ ಮತ್ತು ಏಪ್ರಿಲ್ನ ಪರೀಕ್ಷೆ 1ರ SSLC ಅಂತಿಮ ವೇಳಾಪಟ್ಟಿ ಫೈನಲ್ ಟೈಮ್ ಟೇಬಲ್ ಈ ರೀತಿಯಾಗಿ ನೀಡಲಾಗಿದೆ. ಇಲ್ಲಿ ಮೊದಲನೆಯ ವಿಷಯ ಪ್ರಥಮ ಭಾಷೆ ಕನ್ನಡ 21/3/2025 ಶುಕ್ರವಾರದಂದು ನಡೆಯುತ್ತೆ. ಸಮಯ ಬೆಳಗ್ಗೆ 10ರಿಂದ ಮಧ್ಯಾಹ್ನ 1 ಗಂಟೆ 15 ನಿಮಿಷದವರೆಗೂ ಪ್ರಥಮ ಭಾಷೆ ವಿಷಯಗಳು ನಡೆಯುತ್ತೆ. ಇನ್ನು 22 ಮತ್ತು 23ರಂದು ರಜಾ ದಿನಗಳಾಗಿದ್ದು ಈ ದಿನ ಪರೀಕ್ಷೆ ಇರೋದಿಲ್ಲ. ಇನ್ನು 24ನೇ ತಾರೀಕು ಮಾರ್ಚ್ 2025 ಸೋಮವಾರ ಗಣಿತ ವಿಷಯ ಇರುತ್ತೆ. ಇದು 10ರಿಂದ ಮಧ್ಯಾಹ್ನ 1 ಗಂಟೆ 15 ನಿಮಿಷದವರೆಗೂ. ನಂತರ 25/3/2025 ಮಂಗಳವಾರ ಪರೀಕ್ಷೆ ಇರೋದಿಲ್ಲ. ನಂತರ 26/3/2025 ಬುಧವಾರ ದ್ವಿತೀಯ ಭಾಷೆ ಇಂಗ್ಲಿಷ್ ಹಾಗೂ ಕನ್ನಡ. ಇದು ಬೆಳಗ್ಗೆ 10ರಿಂದ ಮಧ್ಯಾಹ್ನ 1 ಗಂಟೆಯವರೆಗೂ. ನಂತರ 27 ಮತ್ತು 28 2 ದಿವಸ ರಜೆ ನೀಡಲಾಗಿರುತ್ತೆ, ಪರೀಕ್ಷೆ ಇರೋದಿಲ್ಲ. 29ನೆಯ ತಾರೀಕು ಸಮಾಜ ವಿಜ್ಞಾನ ವಿಷಯ ಇರುತ್ತೆ, ಬೆಳಗ್ಗೆ 10ರಿಂದ ಮಧ್ಯಾಹ್ನ 1 ಗಂಟೆ 15 ನಿಮಿಷದವರೆಗೆ. ನಂತರ 30, 31 ಭಾನುವಾರ ಮತ್ತು ಸೋಮವಾರ ರಜಾ ಇರುತ್ತೆ. ಸೋಮವಾರ ರಂಜಾನ್ ಪ್ರಯುಕ್ತ ರಜಾ ದಿನ ಘೋಷಿಸಲಾಗಿರುತ್ತೆ. ನಂತರ ಮಂಗಳವಾರ ಕೆಲವು GST ವಿಷಯಗಳ ಪರೀಕ್ಷೆ ಇರುತ್ತೆ 1/4/2025ರಂದು. ನಂತರ 2/4/2025 ಏಪ್ರಿಲ್ 2ನೇ ತಾರೀಕು ವಿಜ್ಞಾನ ವಿಷಯವನ್ನು ಪರೀಕ್ಷೆ ನೀಡಲಾಗಿರುತ್ತೆ, ಬೆಳಗ್ಗೆ 10ರಿಂದ ಮಧ್ಯಾಹ್ನ 1 ಗಂಟೆ 15 ನಿಮಿಷದವರೆಗೂ. ಇನ್ನು ಕೊನೆಯ ವಿಷಯ ತೃತೀಯ ಭಾಷೆ ಹಿಂದಿ 4/4/2025 ಅಂದರೆ ಶುಕ್ರವಾರ ಈ ಒಂದು ವಿಷಯ ಇರುತ್ತೆ. ಏಪ್ರಿಲ್ 4ನೇ ತಾರೀಕು ತೃತೀಯ ಭಾಷೆ ಹಿಂದಿ ವಿಷಯವಿರುತ್ತೆ. ವಿದ್ಯಾರ್ಥಿಗಳೇ, ಇದು SSLC ಬೋರ್ಡ್ನಿಂದ ನೀಡಿರತಕ್ಕಂತಹ ಅಂತಿಮ ವೇಳಾಪಟ್ಟಿ. ಪರೀಕ್ಷೆ 1 ಮಾರ್ಚ್ ಮತ್ತು ಏಪ್ರಿಲ್ ನಲ್ಲಿ ನೀಡಿರ್ತಕ್ಕಂಥ SSLC ಪರೀಕ್ಷೆ 1ರ ಅಂತಿಮ ವೇಳಾಪಟ್ಟಿಯಾಗಿರುತ್ತೆ. ವಿದ್ಯಾರ್ಥಿಗಳೇ, ಈ ಅಂತಿಮ ವೇಳಾಪಟ್ಟಿಯನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ PDF ಲಿಂಕ್ ನೀಡಿರ್ತೇನೆ. ನಿಮ್ಮ ಪರೀಕ್ಷೆಗೆ ಇನ್ನು 69 ದಿನಗಳು ಉಳಿದಿರುತ್ತೆ. ನಿಮ್ಮ ಪರೀಕ್ಷಾ ಸಿದ್ಧತೆಗಾಗಿ ಪ್ರತಿದಿನ ಓದೋದನ್ನು ಅಭ್ಯಾಸ ಮಾಡಿ, ಪ್ರತಿದಿನ ಇಂತಿಷ್ಟು ಪ್ರಶ್ನೆಗಳನ್ನು ಕಲಿತಾ ಸಾಗಿ ಇರ್ತಕ್ಕಂತಹ ಈ 69 ದಿನಗಳನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಿ. ಲರ್ನ್ ಈಸಿಲಿ ಚಾನಲ್ನಲ್ಲಿ ಎಲ್ಲ ಮಾದರಿ ಪ್ರಶ್ನೆ ಪತ್ರಿಕೆಗಳು, ಪಾಸಿಂಗ್ ಪ್ಯಾಕೇಜ್ಗಳು ಎಲ್ಲವೂ ಸಹ PDF ರೂಪದಲ್ಲಿ ಲಭ್ಯವಿರುತ್ತೆ. ತಪ್ಪದೇ PDFಗಳನ್ನು ಬಳಸಿ ನಿಮ್ಮ ಪರೀಕ್ಷೆಗೆ ಸಿದ್ಧರಾಗಿ. ನಿಮಗೆಲ್ಲರಿಗೂ ಸಹ ಆಲ್ ದ ಬೆಸ್ಟನ್ನು ತಿಳಿಸ್ತೇನೆ.